ಎಲ್ಲರೂ ರಿಯಲ್ ಎಸ್ಟೇಟ್ ನೋಡ್ರಿ, ಯಾರು ರಿಯಲ್ ಎಸ್ಟೇಟ್ ಮಾಡಿಲ್ಲ ರೀ. ಈಗ ಅಶೋಕ್ ಪಾಪ ಮಾತಾಡೋನೆ, ಅಶೋಕ್ ಕುಬೇರನ್ ಮಗನ? ಕುಬೇರನ್ ಮಗ ಏನ್ರಿ ಅಶೋಕ್? ಅವ್ನ ಆಸ್ತಿ ಗೊತ್ತಲ್ಲ, ತನಿಖೆ ಮಾಡಿಸ್ತಿರೋದ್ರೆಲ್ಲ. ಅಶೋಕನ್ ಆಸ್ತಿ ಸಂಪಾದನೆ ಆಯ್ತಲ್ಲಪ್ಪ, ಅವ್ನಿಗೆ ಎಷ್ಟು ಆಸ್ತಿ ಇತ್ತು ರಾಜಕೀಯಕ್ಕೆ ಬಂದಾಗ? ಈಗ ಅಶೋಕನ್ಗೆ ಎಷ್ಟು ಆಸ್ತಿ ಇದೆ? ಅಂದ್ರೆ ಕುಬೇರನ್ ವಂಶಸ್ಥರ ಟಟಾಪುರದ ವಂಶಸ್ಥರ ಅಶೋಕ? ಅಶೋಕನ್ಗೆ ಹೇಳ್ತೀನಿ, ಗೌರವ ಮಾತಾಡ್ಲಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ. ಏಕವಚನದಲ್ಲಿ ಮಾತಾಡಿದ್ರೆ ನಿಮ್ಮ ಅಪ್ಪನಾಗ ಮಾತಾಡೋದು ಗೊತ್ತು ನಮ್ಗೆ. ಗೌರವ ಮಾತಾಡ್ಬೇಕು. ಅಶೋಕ್ ವಿರೋಧ ಪಕ್ಷದ ನಾಯಕ, ನೀನು ಅನ್ಲಾಯಕ ವಿರೋಧ ಪಕ್ಷದ ನಾಯಕ ಆಗಕ್ಕೆ. ನೀನು ಕುಬೇರನ ಮಗ ಇಲ್ಲ, ಟಟಾಪುರದ ಮಗನ? ನಿನ್ಗೇನ್ ಗೊತ್ತ ಆಸ್ತಿ ಅಲ್ಲ? ಸ್ಕೂಲ್ ಬಂದದ್ರೆ, ಕಾಲೇಜ್ ಕಟ್ಟಿದ್ಯಾ, ಕೋಟ್ಯಾಂತರ ರೂಪಾಯಿ ಬಾಡಿಗೆ ಗೊತ್ತಾದ್ರೆ ನಿನ್ಗೆಲ್ಲಿಂದ ಗೊತ್ತು? ಏನೋ ಹೊಲ ಹೋಗ್ತಿದ್ಯಾ ನೀನು? ಮರ್ಯಾದೆ ಮಾತಾಡ್ಲಿ. ಒಬ್ಬ ಮುಖ್ಯಮಂತ್ರಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ? ನೋಡ್ರಿ, ಇವರೆಲ್ಲ ಕಮ್ಯುನಿಟಿ ಲೀಡರ್ಗಳು, ಅಶೋಕ್ ಆಗ್ಲಿ ಕುಮಾರಸ್ವಾಮಿ ಆಗ್ಲಿ, ಇವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅನ್ನೋದನ್ನ ತಡ್ಕೊಳಕ್ ಆಗಿಲ್ಲ. ಸರ್, ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಜಿದ್ದಾಜಿದ್ದಿಯ ನಡುವೆ ಬಿಡದಿಯ ರೈತರು, ಅಸಲಿ ರೈತರು ಅನ್ಯಾಯ ಆಗ್ತಿದೆ ಅಥವಾ ಅವರಿಗೆ ಮನಸ್ಸಿದೆಯೋ ಇಲ್ವೋ ಕೊಡಬೇಕಾದ ಅನಿವಾರ್ಯತೆ ಬಂದಿದೆ? ಸರ್, ಇದು ಮೊದಲಿಂದ ಈ ಅನಿವಾರ್ಯತೆ ಇದೆ. ಯಾಕಂದ್ರೆ ಇದನ್ನ ಮಾಡಿದ್ರೆ ಕುಮಾರಸ್ವಾಮಿ ಅವತ್ತೇ ಅವ್ರು ಡಿಲೀಟ್ ಮಾಡಿಬಿಟ್ಟಿದ್ರೆ, ರೆಡ್ ಝೋನ್ ಇಂದ ತೆಗೆದ್ಬಿಟ್ಟಿದ್ರೆ, ರೈತರದ್ದು ವ್ಯವಸ್ಥೆನೇ ಬೇರೆ ರೀತಿ ಆಗ್ತಿತ್ತು. ಇಷ್ಟೊತ್ತಿಗೆ ಯಾರೋ ಬರೋನು, ಯಾವನೋ ಲೇಔಟ್ ಮಾಡೋನು, ಯಾವನೋ ಸೈಟ್ ತಗೊಳ್ಳೋ ಇದು ಮಾಡೋರು, ಅಲ್ಲೆಲ್ಲ ಡೆವಲಪ್ಮೆಂಟ್ ಮಾಡೋರು, ಮಾರೋರು. ಅದನ್ನ ಮಾಡದಂಗೆ ಸ್ಟಾಪ್ ಮಾಡಿದವ್ರು ಯಾರು? ಈಗ ನನಗೆ ಕಷ್ಟ. ನನಗೆ ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳೋರೆ, ಅಣ್ಣ ಇದೇನೋ ತೀರ್ಮಾನ ಮಾಡೋ, ನನ್ನ ಮಕ್ಕಳು ಮದುವೆ ಮಾಡ್ಬೇಕು, ನಾವು ದುಡ್ಡು ಬೇಕು, ನಮ್ಗೆ ತೊಂದರೆ ಆಗ್ತಾ ಇದೆ, ನಾವೇನೋ ಮಾಡ್ಕೊಳಕ್ಕೆ ನಮ್ಗೆ ದುಡ್ಡು ಬೇಕು. ಎಷ್ಟೋ ಜನ ಇದನ್ನ ನಂಬ್ಕೊಂಡು ಬೇರೆ ಕಡೆ ಹೋಗಿ ಅಗ್ರಿಮೆಂಟ್ ಮಾಡ್ಕೊಂಡವ್ರೆ, ಬೇರೆ ಜಮೀನುಗಳನ್ನ ಹೊರಗಡೆ ಹೋಗಿ ಎಲ್ಲಿ ಕಡಿಮೆ ಸಿಗ್ತದೆ ಅಲ್ಲೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡವ್ರೆ. ಈ ದುಡ್ಡು ಬರ್ತದೆ ನಮ್ಗೆ, ಈ ದುಡ್ಡು ತಗೊಂಡು ನಾವು ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತೇಳಿ ಎಷ್ಟೋ ಜನ ಅನ್ಕೊಂಡು ಮಾಡವ್ರೆ. ಈಗ ನೀವು ಅವ್ರದಲ್ಲಿ ಅತಂತ್ರ ಸ್ಥಿತಿ ಅಲ್ವಾ? ಈ ಅಗ್ರಿಮೆಂಟ್ ಮಾಡೋ ದುಡ್ಡು ಹೋಯ್ತದವ್ರು ಅತಂತ್ರ ಸ್ಥಿತಿ ಅಲ್ವಾ? ರಾಜ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ಮನವಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಅವರ ನಡವಳಿಕೆನ ಇವತ್ತು ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಅವರ ಆ ರೀತಿ ಮುಖ್ಯಮಂತ್ರಿಯಾಗಿ ಅವರ 40 ವರ್ಷದ ರಾಜಕೀಯ ಅನುಭವವನ್ನ ಬಹಳ ಬುದ್ಧಿವಂತಿಕೆಯಿಂದ ಅವ್ರಿಗಿನ್ನೂ ಕೂಡ ವಹಿಸಿದೆ. ಜೊತೆಗೆ ಆರೋಗ್ಯವಾಗೂ ಕೂಡ ಇದ್ದಾರೆ, ಅವರು ಆರೋಗ್ಯವಾಗೂ ಕೂಡ ಇದ್ದಾರೆ. ಸ್ವಲ್ಪ ವಹಿಸಿರೋದ್ರಿಂದ ನಾನು ಇನ್ನೂ ಕೂಡ ಈ ರಾಜ್ಯದಲ್ಲಿ ಸಾಕಷ್ಟು ಬಾರಿ ನಾನು ಮಾಡಬೇಕು, ಈ ರಾಜ್ಯದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊಂಟವ್ರೆ. ಅವರ ಮುಖಕ್ಕೆ ಮಸಿ ಬೆಳಿಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಇವತ್ತು ಪಾದಯಾತ್ರೆ ಹೊಂಟರು. ಇದೇ ಕೆಲಸ ಅವ್ರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೆ ಮಾಡಬಹುದಾಗಿತ್ತಲ್ಲ ಪಾದಯಾತ್ರೆನ. ಬಟ್ ಸರ್, ರೈತರ ಅಭಿಪ್ರಾಯವನ್ನ ಕಡೆಗಣಿಸ್ತಾ ಇದ್ದಾರೆ. ನಾವು ಯಾರು ಬಲವಂತ ಮಾಡ್ತಾ ಇಲ್ಲ. ಈಗ ನೋಡಿ, ನಿನ್ನೆ ಕ್ಯಾಂಪೈನ್ ಪಾಳ್ಯ, ತಾಯಪ್ಪನದೊಡ್ಡಿಲೆಲ್ಲ 90% ಜನ ಬಂದು ಅಪ್ಲಿಕೇಶನ್ ಅನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೆಲವು ನ್ಯೂನತೆಗಳಿದ್ದಾವೆ, ಅದು ಸರಿಪಡಿಸ್ಕೊಡಿ ಅಂತ ಕೇಳಿದ್ದಾರೆ. ನೀವು ಯಾರು ನಾವು ಬಲವಂತವಾಗಿ ಮಾಡ್ತಾ ಇಲ್ಲ. ನೀವು ಯಾರು ಬರ್ತೀರೋ ಅವ್ರು ಬಂದು ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ನಾವು. ಯಾವ ಒಕ್ಲೆಬ್ಸಕ್ಕೂ ವಿಚಾರ ಯಾವಾಗ? ಎಲ್ಲ ಆದ್ಮೇಲೆ, ಫೈನಲ್ ಆದ್ಮೇಲೆ ಏನು ಒಕ್ಲೆಬ್ಸ್ತಾರೆ? ಈಗ ಎಲ್ಲರೂ ಬಂದು ಕನ್ಸೆಂಟ್ ಕೊಟ್ಮೇಲೆ ತಾನೆ. ನನಗ್ ಗೊತ್ತಿರಂಗೆ ಮೆಜಾರಿಟಿ ಆಫ್ ಜನ ತಗೊಳಕ್ ಇಷ್ಟಪಡ್ತಾರೆ. ಕಾರಣ ಏನು ಅಂತಂದ್ರೆ ಅವ್ರಿಗೆ ಗೊತ್ತು, ಇದು ಯಾವತ್ತಿದ್ರು ನೋಟಿಫಿಕೇಶನ್ ಆಗಿದೆ, ಇದು ಯಾವತ್ತಿದ್ರು ಅಕ್ವೈರ್ ಆಗಿದೆ. ಈ ಸರ್ಕಾರ ಇದೆ, ಇನ್ನೊಂದು ಸರ್ಕಾರ ಬಂದಾಗ ಅಕ್ವೈರ್ ಆಗಿದೆ, ನೋಟಿಫಿಕೇಶನ್ ಆಗಿದೆ. ಈಗ ನೋಟಿಫಿಕೇಶನ್ ಡ್ರಾಪ್ ಮಾಡೋ ಪರಿಸ್ಥಿತಿ ಇಲ್ಲ, ತಗೊಳಕ್ ರೆಡಿ ಅವರೇ. ಇವರು ಸುಮ್ಮನೆ ಈಗ ಇದೇ ಹೋರಾಟ ಕುಮಾರಸ್ವಾಮಿ ಇದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಯಾಕೆ ಬೀದಿಗೆ ಬಂದ್ರು ಇವರು? ಅಂದ್ರೆ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒಂಥರ ವೆಂಜನ್ಸ್. ಡಿ ಕೆ ಶಿವಕುಮಾರ್ ಅವ್ರಿಗೆ ಪಾಪ್ಯುಲಾರಿಟಿ ಬಂದ್ಬಿಡ್ತದೆ, ನಾನೇನಾದ್ರೂ ಮಾಡಿ ಇದನ್ನ ಮಸಿ ಬೆಳಿಬೇಕು, ನಮ್ ಜನಾಂಗದಲ್ಲಿ ನಾವು ಒಬ್ಬನೇ ಇರಬೇಕು, ಡಿ ಕೆ ಶಿವಕುಮಾರ್ ಇನ್ನೊಬ್ಬ ಪರ್ಯಾಯ ನಾಯಕ ಆಗಬಾರ್ದು. ಇದು ಅವರ ಹಿಡನ್ ಅಜೆಂಡಾ ಅಷ್ಟೇ. 40% ಕೊಡ್ತೀನಿ ಅಂತ ನೀವು ಯಾಕೆ ಹೇಳಿದ್ರಿ ಅಂತ ನೀವು ಯಾಕೆ ಕೇಳಿಲ್ಲ? ನೀವ್ಯಾರು ಮಾಧ್ಯಮದವ್ರು ಅವ್ರನ್ನ? ಅವರೇ ಹೇಳಿದ್ರು, ವಿಡಿಯೋ ಕಾಲ್ ಹೇಳಿದ್ರೆ ಡೆಲ್ಲಿಯಿಂದ. ಅವ್ರು ಡೆಲ್ಲಿಲಿ ಅವರ ಇದರಲ್ಲಿ ಏನೋ ಅವರ ಮಂತ್ರಿ ಮಾಡಿದ್ರು, ಅವರ ರೆಸಿಡೆನ್ಸ್ ಅಲ್ಲಿ ಕೂತ್ಕೊಂಡು ಮಾತಾಡೋದು. ಅವರು ಜನ ಇಲ್ಲಿರೋ ಜನ ಹೋರಾಟಗಾರರು ಕೇಳಿದಾಗ ನಾನು 40% ಕೊಡಕ್ ಒಪ್ಕೊಂಡಿದ್ದೇನೆ, ನಾನು 45-50% ಕೊಡಕ್ ಒಪ್ಕೊಂಡಿದೀವಲ್ಲ ನಾವು. ಅಂದ್ರೆ ಎರಡೂ ತರ ಆಟ ಆಡ್ತಿದ್ದಾರೆ. ಅದೇ ಅವ್ರಿಗೆ ಇಷ್ಟ ಇತ್ತು, ಡಿ ಕೆ ಶಿವಕುಮಾರ್ ಅವ್ರ ಮಗಕ್ಕೆ ಮಸಿ ಬೆಳಿಬೇಕು. ಇದೇ ದೇವೇಗೌಡರ ಹತ್ರ ಅವ್ರು ರೈತರು ಕೇಳಿದಾಗ ಅವ್ರ ಮಗ ಮುಖ್ಯಮಂತ್ರಿ ಆಗಿದ್ದಾಗ ಕರೆದಿ ಮಗನಿಗೆ ಹೇಳ್ಬಿಟ್ಟು ಬಿಡಿಸ್ಬೋದಾಗಿತ್ತಲ್ಲ ದೇವೇಗೌಡರು. ಅವತ್ತು ಇಲ್ಲದೆ ಇರತಕ್ಕಂಥ ಆಸಕ್ತಿ ಇವತ್ತೇನು ರೈತರ ಮೇಲೆ ಬಂದಿದೆ ದೇವೇಗೌಡರಿಗಾಗಲಿ ಕುಮಾರಸ್ವಾಮಿಗಾಗಲಿ.